Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 7. ಇವತ್ತು ನಾವು ದ ವರ್ಲ್ಡ್ ಆಫ್ ದಿ ಲಿವಿಂಗ್ ಟಾಪಿಕ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ದಟ್ ಇಸ್ PYQ ಸಾಲ್ವ್ ಮಾಡ್ತೀವಿ. ಸೊ CTET ಪೇಪರ್ 2 ನಲ್ಲಿ ಫ್ರೀಕ್ವೆಂಟ್ಲಿ ರಿಪೀಟ್ ಆಗೋ ಕ್ವಶನ್ಸ್, ಸ್ಮಾರ್ಟ್ ಸಾಲ್ವಿಂಗ್ ಟ್ರಿಕ್ಸ್ ಮತ್ತು ಇಂಪಾರ್ಟೆಂಟ್ ಎಕ್ಸಾಮ್ ಟಿಪ್ಸ್ ಎಲ್ಲವನ್ನೂ ಒಂದೇ ಸೆಷನ್ ನಲ್ಲಿ ಕವರ್ ಮಾಡ್ತೀವಿ. ಸೊ CTET ಸೈನ್ಸ್ ಪ್ರಿಪರೇಷನ್ ಇನ್ನೂ ಸ್ಟ್ರಾಂಗ್ ಆಗಬೇಕಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ PYQs ಪ್ರಾಕ್ಟೀಸ್ ಮಾಡಿದರೆ CTET ಕ್ವಶನ್ ಪ್ಯಾಟರ್ನ್ ಕ್ಲಿಯರ್ ಆಗುತ್ತೆ ಮತ್ತು ಕ್ವಶನ್ಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಲೆಟ್ಸ್ ಪ್ರಾಕ್ಟೀಸ್ ಸ್ಮಾರ್ಟ್ಲಿ ಅಂಡ್ ಬೂಸ್ಟ್ ಯುವರ್ CTET 2026 score. Let us start the session. The first question, which among the following is not a single flower but a group of flowers? ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸನ್ಫ್ಲವರ್, ಆಪ್ಷನ್ ಬಿ ಡಟೂರಾ, ಆಪ್ಷನ್ ಸಿ ರೋಸ್, ಆಪ್ಷನ್ ಡಿ ಚೈನಾ ರೋಸ್. ಸೊ ಸನ್ಫ್ಲವರ್ ಆಕ್ಚುಲಿ ಸಿಂಗಲ್ ಫ್ಲವರ್ ಅಲ್ಲ. ಸೊ ಇಟ್ ಈಸ್ ಅ ಗ್ರೂಪ್ ಆಫ್ ಮೆನಿ ಸ್ಮಾಲ್ ಫ್ಲವರ್ಸ್, ದಟ್ ಈಸ್ ಫ್ಲೋರೆಟ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ್ಯಾಟ್? That is called as florets, arranged together on a common disc. So each tiny floret separately function ಮಾಡುತ್ತೆ, but together one big flower like appearance ಕೊಡುತ್ತೆ. So this type of arrangement it is called inflorescence. So ಅದಕ್ಕೆ ಏನಂತ ಹೇಳ್ತೀವಿ ನಾವು? inflorescence ಅಂತ ಹೇಳ್ತೀವಿ. So that is capitulum. So capitulum. So what we see as one sunflower, that is many flowers working as one unit. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಸನ್ಫ್ಲವರ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ ಡಟೂರಾ ರಾಂಗ್. ಸೊ ಡಟೂರಾ ಸಿಂಗಲ್ ಫ್ಲವರ್ ಆಗಿರುತ್ತೆ. ಸೊ ಆಲ್ ಪಾರ್ಟ್ಸ್ ಲೈಕ್ ಸೆಪಲ್ಸ್, ಪೆಟಲ್ಸ್, ಸ್ಟೇಮೆನ್ಸ್, ಪಿಸ್ಟಿಲ್ ಒಂದೇ ಸ್ಟ್ರಕ್ಚರ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಹಿಯರ್ ಫ್ಲವರ್ ಗ್ರೂಪಿಂಗ್ ಇಲ್ಲ. ಸೊ ಇಟ್ ಈಸ್ ನಾಟ್ ಅ ಗ್ರೂಪ್ ಆಫ್ ಫ್ಲವರ್ಸ್. So option C rose, so wrong. So rose follows, what is that? One stem, so one flower concept. So flowers cluster agi grow agalla. So each rose is an independent single flower. So hagagi option C wrong. So option D China rose wrong. So China rose also a single complete flower. So looks big but structure wise one flower matra. So not a collection of many flowers. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಚೂಸ್ ದ ಆಡ್ ಒನ್ ಔಟ್. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಗ್ಯಾಮೆಟ್, ಆಪ್ಷನ್ ಬಿ ಎಂಬ್ರಿಯೋ, ಆಪ್ಷನ್ ಸಿ ಎಗ್, ಆಪ್ಷನ್ ಡಿ ಓವಮ್. ಸೊ ಎಂಬ್ರಿಯೋ ಇಸ್ ದ ಆಡ್ ಒನ್ ಔಟ್ ಹಿಯರ್. ಸೊ ವಾಟ್ ಇಸ್ ದ್ಯಾಟ್? ಎಂಬ್ರಿಯೋ. So it is the odd one. It is the odd one. So gamete, egg and ovum fertilization ಮುಂಚೆ exist ಆಗೋ cells, but embryo fertilization ನಂತರ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಎಂಬ್ರಿಯೋ. ಸೊ ವೈ ಅದರ್ ಆಪ್ಷನ್ಸ್ ಆರ್ not odd here? So for example, option A gamete not odd. So gamete it is a sex cell ಇನ್ವಾಲ್ವ್ಡ್ ಇನ್ ಫರ್ಟಿಲೈಸೇಷನ್. ಗ್ಯಾಮಿಟ್ ಅಂದರೆ ಫರ್ಟಿಲೈಸೇಷನ್ಗೆ ಪಾರ್ಟಿಸಿಪೇಟ್ ಮಾಡೋ ಸೆಲ್, ದಟ್ ಈಸ್ ಮೇಲ್ ಆರ್ ಫಿಮೇಲ್. ಸೊ ಆಪ್ಷನ್ ಸಿ ಎಗ್ ನಾಟ್ ಆಡ್. ಸೊ ಎಗ್ ಇಸ್ ದ ಫಿಮೇಲ್ ಗ್ಯಾಮೆಟ್. ಸೊ ಎಗ್ ಅಂದರೆ ಫಿಮೇಲ್ ಗ್ಯಾಮೆಟ್ ಫರ್ಟಿಲೈಸೇಷನ್ ಆಗುವ ಮುಂಚೆ ಇರುತ್ತೆ. ಸೊ ಆಪ್ಷನ್ ಡಿ ಓವಮ್ ನಾಟ್ ಆಡ್. ಸೊ ಓವಮ್ ಆಲ್ಸೋ ಮೀನ್ಸ್ ಫಿಮೇಲ್ ಗ್ಯಾಮೆಟ್ ಆಸ್ ಸೇಮ್ ಆಸ್ ಎಗ್. ಸೊ ಓವಮ್ ದಟ್ ಈಸ್ ಎಗ್ ಫರ್ಟಿಲೈಸೇಷನ್ ಮುಂಚಿನ ಸೆಲ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಫಂಕ್ಷನ್ ಆಫ್ ಸಲೈವಾ ಇಸ್ ಟು. ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕನ್ವರ್ಟ್ ಸ್ಟಾರ್ಚ್ ಇಂಟು ಫ್ಯಾಟ್ಸ್, ಆಪ್ಷನ್ ಬಿ ಕನ್ವರ್ಟ್ ಸ್ಟಾರ್ಚ್ ಇಂಟು ಶುಗರ್ಸ್, ಆಪ್ಷನ್ ಸಿ ಪ್ರಿವೆಂಟ್ ದ ಫುಡ್ ಫ್ರಮ್ ಎಂಟರಿಂಗ್ ದ ವಿಂಡ್ ಪೈಪ್, ಆಪ್ಷನ್ ಡಿ ಕನ್ವರ್ಟ್ ಕಾರ್ಬೋಹೈಡ್ರೇಟ್ಸ್ ಇಂಟು ಪ್ರೋಟೀನ್ಸ್. ಸೊ ಸಲೈವಾ ಮುಖ್ಯವಾಗಿ ಡೈಜೆಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ಸಲೈವಾನಲ್ಲಿ ಇರುವ ಸಲೈವರಿ ಅಮೈಲೇಸ್, ದಟ್ ಈಸ್ ಥ್ಯಾಲಿನ್ ಎನ್ಸೈಮ್, ಸ್ಟಾರ್ಚ್ ಅನ್ನು ಸಿಂಪಲ್ ಶುಗರ್ಸ್, ದಟ್ ಈಸ್ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ.
ಸೊ ಸ್ಟಾರ್ಚ್ ಡೈಜೆಷನ್ ಮೌತ್ ನಲ್ಲೇ ಬಿಗಿನ್ ಆಗುತ್ತೆ, ಇಂಟೆಸ್ಟೈನ್ ನಲ್ಲಿ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಶುಗರ್ಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ, ದಟ್ ಈಸ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಫ್ಯಾಟ್ಸ್. ಸೊ ರಾಂಗ್. ಸೊ ಸ್ಟಾರ್ಚ್ ಫ್ಯಾಟ್ಸ್ ಕನ್ವರ್ಷನ್ ಹ್ಯೂಮನ್ ಡೈಜೆಷನ್ ನಲ್ಲಿ ಆಗಲ್ಲ. ಸೊ ಫ್ಯಾಟ್ಸ್ ಡೈಜೆಷನ್ಗೆ ಡಿಫರೆಂಟ್ ಎನ್ಸೈಮ್ಸ್ ಅಂಡ್ ಪ್ರಾಸೆಸ್ ಬೇಕು. ಸೊ ಆಪ್ಷನ್ ಸಿ, ದಟ್ ಈಸ್ ಪ್ರಿವೆಂಟ್ ದ ಫುಡ್ ಫ್ರಮ್ ಎಂಟರಿಂಗ್ ದ ವಿಂಡ್ ಪೈಪ್, ರಾಂಗ್. ಸೊ ಈ ಫಂಕ್ಷನ್ ಸಲೈವದು ಅಲ್ಲ. ಸೊ ಸ್ವಾಲೋ ಮಾಡುವಾಗ ಎಪಿಗ್ಲಾಟಿಸ್ ವಿಂಡ್ ಪೈಪ್ ಕ್ಲೋಸ್ ಮಾಡುತ್ತೆ. ಸೊ ಫುಡ್ ಟ್ರ್ಯಾಕಿಯಾಗೆ ಹೋಗುವುದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಆಪ್ಷನ್ ಡಿ, ಕನ್ವರ್ಟ್ ಕಾರ್ಬೋಹೈಡ್ರೇಟ್ಸ್ ಇಂಟು ಪ್ರೋಟೀನ್ಸ್, ರಾಂಗ್. ಸೊ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಕಂಪ್ಲೀಟ್ಲಿ ಡಿಫರೆಂಟ್ ಬಯೋಮಾಲಿಕ್ಯೂಲ್ಸ್. ಒಂದನ್ನು ಇನ್ನೊಂದಾಗಿ ಕನ್ವರ್ಟ್ ಮಾಡೋ ಪ್ರಾಸೆಸ್ ಬಾಡಿನಲ್ಲಿ ಇಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಶುಗರ್ಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಎಕ್ಸ್ಹೇಲ್ಡ್ ಏರ್ ಡಸ್ ನಾಟ್ ಕಂಟೈನ್ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಬಿ, ಬೋತ್ ಇನ್ಹೇಲ್ಡ್ ಏರ್ ಅಂಡ್ ಎಕ್ಸ್ಹೇಲ್ಡ್ ಏರ್ ಕಂಟೈನ್ ಆಕ್ಸಿಜನ್. Option C, inhaled air does not contain carbon dioxide. Option D, exhaled air does not contain oxygen. So inhaled air and exhaled air ಎರಡರಲ್ಲೂ ಆಕ್ಸಿಜನ್ ಇರುತ್ತೆ, ಬಟ್ ಕ್ವಾಂಟಿಟಿ ಡಿಫರೆಂಟ್ ಆಗಿರುತ್ತೆ. ಸೊ inhaled air has more oxygen whereas exhaled air has less oxygen because body uses some oxygen for respiration. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ both inhaled air and exhaled air contain oxygen. So option B is the correct answer. So why other options are wrong here? Option A, exhaled air does not contain carbon dioxide, wrong. So exhaled air definitely carbon dioxide contain ಮಾಡುತ್ತೆ. So carbon dioxide is a waste product of respiration. So body ಹೊರಗೆ ಬಿಡುತ್ತೆ. So option C, inhaled air does not contain carbon dioxide, wrong. So inhaled air contains very small amount of carbon dioxide. So CO2 completely absent anta helodu, wrong. So option D, exhaled air does not contain oxygen, wrong. So exhaled air nalli kuda oxygen irutte, but inhaled air ginta kadime. So body ella oxygen use madalla. So hagagi ee prashnege sariyada uttara option B. So option B is the correct answer. Next question, in our mouth the arrangement of different types of teeth from front to back is. ಸೊ ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಇನ್ಸಿಸರ್, ಕೆನೈನ್, ಮೋಲಾರ್, ಪ್ರಿಮೋಲಾರ್. ಆಪ್ಷನ್ ಬಿ, ಕೆನೈನ್, ಇನ್ಸಿಸರ್, ಮೋಲಾರ್, ಪ್ರಿಮೋಲಾರ್. ಆಪ್ಷನ್ ಸಿ, ಇನ್ಸಿಸರ್, ಕೆನೈನ್, ಪ್ರಿಮೋಲಾರ್, ಮೋಲಾರ್. ಆಪ್ಷನ್ ಡಿ, ಕೆನೈನ್, ಇನ್ಸಿಸರ್, ಪ್ರಿಮೋಲಾರ್, ಮೋಲಾರ್. ಸೊ ಹ್ಯೂಮನ್ ಮೌತ್ ನಲ್ಲಿ ಟೀತ್ ಅರೇಂಜ್ಮೆಂಟ್ ಫ್ರಂಟ್ ಟು ಬ್ಯಾಕ್, ದಟ್ ಈಸ್ ಏನಾಗ್ತದೆ? ಸೊ ಫಸ್ಟ್ ವಿ ಹ್ಯಾವ್ ಇನ್ಸಿಸರ್. ಸೊ ಫಸ್ಟ್ ವಿ ಹ್ಯಾವ್ ಇನ್ಸಿಸರ್ಸ್, ನೆಕ್ಸ್ಟ್ ವಿ ಹ್ಯಾವ್ canines. So next we have premolars. So then we have molars. So incisors food bite and cut ಮಾಡೋದು. So canines food tear ಮಾಡೋದು. So premolars and molars food grind and chew ಮಾಡೋದು. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is incisor, canine, premolar, molar. So why other options are wrong here? So option A, incisor, canine, molar, premolar, wrong. So molars, premolars ನಂತರ ಬರುತ್ತೆ. So order wrong. So option B, canine, incisor, molar, premolar, wrong. So incisors frontmost, canine next. The order ಇಲ್ಲಿ completely wrong ಇದೆ. So option D, canine, incisor, premolar, molar, wrong. So incisors frontmost, canines incisor ನಂತರ. So order incorrect. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ is the correct answer. Next question, in plants and trees water goes up high due to suction pull. So which of the following phenomena causes this suction pull? ಸೊ ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಅಬ್ಸಾರ್ಪ್ಷನ್. ಆಪ್ಷನ್ ಬಿ,
ಫೋಟೋಸಿಂಥೆಸಿಸ್, ಆಪ್ಷನ್ ಸಿ ಟ್ರಾನ್ಸ್ಪಿರೇಷನ್, ಆಪ್ಷನ್ ಡಿ ರೆಸ್ಪಿರೇಷನ್. ಸೊ ಪ್ಲಾಂಟ್ಸ್ ಮತ್ತು ಟ್ರೀಸ್ ನಲ್ಲಿ ವಾಟರ್ ಮೇಲಕ್ಕೆ ಹೋಗೋ ಸಕ್ಷನ್ ಪುಲ್ ಕಾರಣ. ಸೊ ದಟ್ ಈಸ್ ಅದಕ್ಕೆ ನಾವೇನಂತ ಹೇಳ್ತೀವಿ, ವಿ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಟ್ರಾನ್ಸ್ಪಿರೇಷನ್. ಇಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಪಿರೇಷನ್. ಸೊ ಲೀವ್ಸ್ ನಿಂದ ವಾಟರ್ ವೇಪರ್ ಲಾಸ್ ಆಗುತ್ತೆ, ಇದನ್ನೇ ಟ್ರಾನ್ಸ್ಪಿರೇಷನ್ ಅಂತ ಕರೀತಾರೆ. ಸೊ ಈ ವಾಟರ್ ಲಾಸ್ ಲೀವ್ಸ್ ನಲ್ಲಿ ನೆಗೆಟಿವ್ ಪ್ರೆಷರ್ ದಟ್ ಈಸ್ ಸಕ್ಷನ್ ಪುಲ್ ಕ್ರಿಯೇಟ್ ಮಾಡುತ್ತೆ. ಅದೇ ರೂಟ್ಸ್ ನಿಂದ ವಾಟರ್ ಅನ್ನು ಝೈಲಮ್ ಮೂಲಕ ಮೇಲಕ್ಕೆ ಎಳೆದುಕೊಳ್ಳುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಟ್ರಾನ್ಸ್ಪಿರೇಷನ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ದಟ್ ಈಸ್ ಅಬ್ಸಾರ್ಪ್ಷನ್ ರಾಂಗ್. ಸೊ ಅಬ್ಸಾರ್ಪ್ಷನ್ ಅಂದರೆ ರೂಟ್ಸ್ ವಾಟರ್ ತೆಗೆದುಕೊಳ್ಳೋ ಪ್ರಾಸೆಸ್. ಸೊ ಇದು ಅಪ್ಟೇಕ್ಗೆ ಹೆಲ್ಪ್ ಮಾಡುತ್ತೆ ಬಟ್ ಅಪ್ವರ್ಡ್ ಪುಲ್ ಕ್ರಿಯೇಟ್ ಮಾಡಲ್ಲ. ಸೊ ಆಪ್ಷನ್ ಬಿ ಫೋಟೋಸಿಂಥೆಸಿಸ್ ರಾಂಗ್. ಸೊ ಫೋಟೋಸಿಂಥೆಸಿಸ್ ಫುಡ್ ಮ್ಯಾನುಫ್ಯಾಕ್ಚರ್ ಪ್ರಾಸೆಸ್. ಸೊ ವಾಟರ್ ಮೂವ್ಮೆಂಟ್ ಸಕ್ಷನ್ ಪುಲ್ ಜೊತೆಗೆ ಡೈರೆಕ್ಟ್ ರಿಲೇಷನ್ ಇಲ್ಲ. ಸೊ ಆಪ್ಷನ್ ಡಿ ರೆಸ್ಪಿರೇಷನ್ ರಾಂಗ್. ಸೊ ರೆಸ್ಪಿರೇಷನ್ ಎನರ್ಜಿ ರಿಲೀಸ್ ಪ್ರಾಸೆಸ್. ಸೊ ವಾಟರ್ ಟ್ರಾನ್ಸ್ಪೋರ್ಟ್ಗೆ ಸಕ್ಷನ್ ಪುಲ್ ಕಾಸ್ ಮಾಡಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೀಪ್ರೊಡ್ಯೂಸಿಂಗ್ ಪಾರ್ಟ್ ಆಫ್ ಜಿಂಜರ್? ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಸೀಡ್, ಆಪ್ಷನ್ ಬಿ ಲೀಫ್, ಆಪ್ಷನ್ ಸಿ ರೂಟ್, ಆಪ್ಷನ್ ಡಿ ಸ್ಟೆಮ್. ಸೊ ಜಿಂಜರ್ ನಲ್ಲಿ ರೀಪ್ರೊಡ್ಯೂಸಿಂಗ್ ಪಾರ್ಟ್ ದಟ್ ಈಸ್ ಸ್ಟೆಮ್. ಸೊ ಜಿಂಜರ್ ನಲ್ಲಿ ರೀಪ್ರೊಡ್ಯೂಸಿಂಗ್ ಪಾರ್ಟ್ ಯಾವುದು? ಇಟ್ ಈಸ್ ಸ್ಟೆಮ್. So ginger reproduces by vegetative propagation using underground stem called what is that? Rhizome. So ಅದಕ್ಕೇನಂತ ಹೇಳ್ತೀವಿ ನಾವು? ರೈಸೋಮ್ ಅಂತ ಹೇಳ್ತೀವಿ. ಸೊ ಜಿಂಜರ್ ನಾವು ತಿನ್ನೋ ಪಾರ್ಟ್ ಕೂಡ ಸ್ಟೆಮ್ ದಟ್ ಈಸ್ ರೈಸೋಮ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸ್ಟೆಮ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಸೀಡ್ ರಾಂಗ್. ಸೊ ಜಿಂಜರ್ ನಾರ್ಮಲಿ ಸೀಡ್ ಮೂಲಕ ರೀಪ್ರೊಡ್ಯೂಸ್ ಆಗಲ್ಲ. ಸೊ ವೆಜಿಟೇಟಿವ್ ಪ್ರೊಪಗೇಷನ್ ಮೇನ್ಲಿ ಆಕರ್ ಆಗುತ್ತೆ. ಸೊ ಆಪ್ಷನ್ ಬಿ ಲೀಫ್ ರಾಂಗ್. ಸೊ ಲೀಫ್ ಫೋಟೋಸಿಂಥೆಸಿಸ್ ಗೆ ಯೂಸ್ ಆಗುತ್ತೆ, ರೀಪ್ರೊಡಕ್ಷನ್ ಫಂಕ್ಷನ್ ಅಲ್ಲ. ಸೊ ಆಪ್ಷನ್ ಸಿ ರೂಟ್ ರಾಂಗ್. ಸೊ ಜಿಂಜರ್ ಲುಕ್ಸ್ ಲೈಕ್ ರೂಟ್ ಬಟ್ ಆಕ್ಚುಲಿ ಟ್ರೂ ರೂಟ್ ಅಲ್ಲ. ಸೊ ಇಟ್ ಈಸ್ ಅನ್ ಅಂಡರ್ಗ್ರೌಂಡ್ ಸ್ಟೆಮ್ ದಟ್ ಈಸ್ ರೈಸೋಮ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸ್ಟೆಮ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಪ್ಲಾಂಟ್ಸ್ ಕ್ಯಾನ್ ಸರ್ವೈವ್ ಫಾರ್ ಸಮ್ ಟೈಮ್ ಇವನ್ ವಿದೌಟ್ ಫೋಟೋಸಿಂಥೆಸಿಸ್ ಅಂತ ಕೊಟ್ಟಿದ್ದಾರೆ. ಬಿ ಪ್ಲಾಂಟ್ಸ್ ಕ್ಯಾನ್ ಸರ್ವೈವ್ ಫಾರ್ ಸಮ್ ಟೈಮ್ ಇವನ್ ವಿದೌಟ್ ರೆಸ್ಪಿರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಸಿ ಫೋಟೋಸಿಂಥೆಸಿಸ್ ಅಂಡ್ ರೆಸ್ಪಿರೇಷನ್ ಬೋತ್ ಆರ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಡಿ ಫೋಟೋಸಿಂಥೆಸಿಸ್ ಅಂಡ್ ರೆಸ್ಪಿರೇಷನ್ ಬೋತ್ ಆರ್ ಸೈಮಲ್ಟೇನಿಯಸ್ ಪ್ರಾಸೆಸಸ್ ಇನ್ ಪ್ಲಾಂಟ್ಸ್ ಡ್ಯೂರಿಂಗ್ ಡೇ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆರ್ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಸಿ ಅಂಡ್ ಡಿ, ಆಪ್ಷನ್ ಬಿ ಎ ಬಿ ಅಂಡ್ ಡಿ, ಆಪ್ಷನ್ ಸಿ ಎ ಬಿ ಅಂಡ್ ಸಿ, ಆಪ್ಷನ್ ಡಿ ಬಿ ಸಿ ಅಂಡ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಎ ದಟ್ ಈಸ್ ಪ್ಲಾಂಟ್ಸ್ ಕ್ಯಾನ್ ಸರ್ವೈವ್ ಫಾರ್ ಸಮ್ ಟೈಮ್ ಇವನ್ ವಿದೌಟ್ ಫೋಟೋಸಿಂಥೆಸಿಸ್ ದಟ್ ಈಸ್ ಟ್ರೂ. ಓಕೆ, ಸೊ ಎ ಇಟ್ ಈಸ್ ಟ್ರೂ. ಸೊ ಫೋಟೋಸಿಂಥೆಸಿಸ್ ಸ್ಟಾಪ್ ಆದರೂ ಪ್ಲಾಂಟ್ ಸ್ಟೋರ್ಡ್ ಫುಡ್ ದಟ್ ಈಸ್ ಸ್ಟಾರ್ಚ್ ಯೂಸ್ ಮಾಡಿ ಸಮ್ ಟೈಮ್ ಸರ್ವೈವ್ ಮಾಡುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಎ ಇಟ್ ಈಸ್ ಟ್ರೂ. ಸೊ ಸ್ಟೇಟ್ಮೆಂಟ್ ಬಿ ಪ್ಲಾಂಟ್ಸ್ ಕ್ಯಾನ್ ಸರ್ವೈವ್ ಫಾರ್ ಸಮ್ ಟೈಮ್ ಇವನ್ ವಿದೌಟ್ ರೆಸ್ಪಿರೇಷನ್ ದಟ್ ಈಸ್ ಫಾಲ್ಸ್. ಸೊ ರೆಸ್ಪಿರೇಷನ್ ಲೈಫ್ ಪ್ರಾಸೆಸ್ ಆಗಿದೆ. ಸೊ ರೆಸ್ಪಿರೇಷನ್ ಸ್ಟಾಪ್ ಆದರೆ ಎನರ್ಜಿ ರಿಲೀಸ್ ಆಗಲ್ಲ, ಪ್ಲಾಂಟ್ ಇಮಿಡಿಯೇಟ್ಲಿ ಡೈ ಆಗುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಬಿ ಇಟ್ ಈಸ್ ರಾಂಗ್. So statement C photosynthesis and respiration both are essential for survival. It is true. So it is true. So photosynthesis food manufacture ಗೆ ಆಮೇಲೆ respiration energy release ಗೆ both compulsory processes. So ಹಾಗಾಗಿ C it is true. So D statement photosynthesis and respiration both are simultaneous during daytime that is true. Okay, D it is true. ಸೊ ಡೇ ಟೈಮ್ ನಲ್ಲಿ ಫೋಟೋಸಿಂಥೆಸಿಸ್ ಪ್ಲಸ್ ರೆಸ್ಪಿರೇಷನ್ ಎರಡೂ ಪ್ರಾಸೆಸ್ ಟುಗೆದರ್ ಆಕರ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಸ್ಟೇಟ್ಮೆಂಟ್ ಎ, ಸ್ಟೇಟ್ಮೆಂಟ್ ಸಿ, ಸ್ಟೇಟ್ಮೆಂಟ್ ಡಿ ದೇ ಆರ್ ಕರೆಕ್ಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್.
Next question, which type of leaf pattern, leaf venation, root type are present in bamboo? ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರೆಟಿಕ್ಯುಲೇಟ್ ವಿನೇಷನ್ ಅಂಡ್ ಫಿಬ್ರಸ್ ರೂಟ್, ಆಪ್ಷನ್ ಬಿ ರೆಟಿಕ್ಯುಲೇಟ್ ವಿನೇಷನ್ ಅಂಡ್ ಟ್ಯಾಪ್ ರೂಟ್, ಆಪ್ಷನ್ ಸಿ ಪ್ಯಾರಲಲ್ ವಿನೇಷನ್ ಅಂಡ್ ಫಿಬ್ರಸ್ ರೂಟ್, ಆಪ್ಷನ್ ಡಿ ಪ್ಯಾರಲಲ್ ವಿನೇಷನ್ ಅಂಡ್ ಟ್ಯಾಪ್ ರೂಟ್. ಸೊ ಇಲ್ಲಿ ಬಾಂಬು ಇಟ್ ಈಸ್ ಅ ಮೊನೊಕಾಟ್ ಪ್ಲಾಂಟ್. So bamboo is a monocot plant. So monocot plants ನಲ್ಲಿ ಜನರಲಿ ಪ್ಯಾರಲಲ್ ವಿನೇಷನ್ ಲೀವ್ಸ್ ಇರುತ್ತವೆ ಮತ್ತು ಫಿಬ್ರಸ್ ರೂಟ್ ಸಿಸ್ಟಮ್ ಇರುತ್ತದೆ. ಸೊ ಬಾಂಬು ಲೀವ್ಸ್ ಶೋ ಪ್ಯಾರಲಲ್ ವಿನೇಷನ್, ರೂಟ್ಸ್ ಆರ್ ಫಿಬ್ರಸ್ ಟೈಪ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಆಪ್ಷನ್ ಸಿ, ದಟ್ ಇಸ್ ಪ್ಯಾರಲಲ್ ವಿನೇಷನ್ ಅಂಡ್ ಫಿಬ್ರಸ್ ರೂಟ್. So why other options are wrong here? Option A reticulate venation and fibrous root, wrong. So reticulate venation is a feature of dicot plants, not bamboo. So bamboo dicot alla, it is monocot. So option B wrong, that is reticulate venation and taproot. So both reticulate venation and taproot, they are dicot characters. So bamboo monocot ಆದ್ದರಿಂದ it is wrong. So option D parallel venation and taproot, wrong. So parallel venation correct, but taproot dicot feature. So bamboo has fibrous roots, not taproot. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ is the correct answer. Next question, red data book contains the record of. ಸೊ ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಎಕ್ಸ್ಟಿಂಕ್ಟ್ ಸ್ಪೀಸಿಸ್, ಆಪ್ಷನ್ ಬಿ ಫ್ಲೋರಾ, ಆಪ್ಷನ್ ಸಿ ಫೌನಾ, ಆಪ್ಷನ್ ಡಿ ಎಂಡೇಂಜರ್ಡ್ ಸ್ಪೀಸಿಸ್. ಸೊ ರೆಡ್ ಡಾಟಾ ಬುಕ್ ಅಂದರೆ ಎಂಡೇಂಜರ್ಡ್ ಸ್ಪೀಸಿಸ್ ಗಳ ಅಫಿಷಿಯಲ್ ರೆಕಾರ್ಡ್. ಸೊ ಇದು ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಎಕ್ಸ್ಟಿಂಕ್ಷನ್ ರಿಸ್ಕ್ ನಲ್ಲಿ ಇರುವ ಸ್ಪೀಸಿಸ್ ಗಳ ಲಿಸ್ಟ್ ಕಂಟೈನ್ ಮಾಡುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಎಂಡೇಂಜರ್ಡ್ ಸ್ಪೀಸಿಸ್. So why other options are wrong here? Option A extinct species, that is wrong. So extinct species already completely disappeared. So red data book focus ಮಾಡೋದು still living but threatened species, not extinct. So option B flora, wrong. So flora ಅಂದರೆ all plants of a region. So red data book only for flora ಅಲ್ಲ, fauna ಕೂಡ include ಆಗುತ್ತೆ. So option C fauna, wrong. So fauna means all animals. ಸೊ ರೆಡ್ ಡಾಟಾ ಬುಕ್ ಅನಿಮಲ್ಸ್ ಮಾತ್ರ ಅಲ್ಲ, ಪ್ಲಾಂಟ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದೇರ್ ಆರ್ ಟೂ ಕಾಲಮ್ಸ್, ಕಾಲಮ್ ಎ ಅಂಡ್ ಕಾಲಮ್ ಬಿ. ಸೊ ಇಲ್ಲಿ ಎರಡು ಕಾಲಮ್ ಕೊಟ್ಟಿದ್ದಾರೆ, ಕಾಲಮ್ ಎ ಅಂಡ್ ಕಾಲಮ್ ಬಿ. ಸೊ ಕಾಲಮ್ ಎ ನಲ್ಲಿ ವಿ ಹ್ಯಾವ್ ಕ್ಯಾನೋಪಿ, ಇನ್ ಕಾಲಮ್ ಬಿ ವಿ ಹ್ಯಾವ್ ಡೆಡ್ ಪ್ಲಾಂಟ್ ಅಂಡ್ ಅನಿಮಲ್ ಟಿಶ್ಯೂಸ್. In column A we have decomposers, in column B we have a wild animal, in column A we have humus, in column B we have microorganism, in column A we have porcupine, in column B we have branches of tall tree. So which one of the following is the correct sequence of column B for the given sequence of column A? So ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದಾವೆ. So canopy, so that is canopy, it is best matching the branches of a tall tree. So canopy ಅಂದರೆ ಫಾರೆಸ್ಟ್ ನಲ್ಲಿ ಟಾಲ್ ಟ್ರೀಸ್ ಗಳ ಟಾಪ್ ಬ್ರಾಂಚಸ್ ಫಾರ್ಮ್ ಮಾಡೋ ಲೇಯರ್. ಸೊ canopy, that is branches of a tall tree. ಸೊ ಏನಾಗ್ತದೆ ಫಸ್ಟ್, ಸೊ A, so we have, that is 4. So the next is decomposers. So decomposers, it is better matching microorganism. So decomposers are bacteria and fungi. ಅವು microorganism ಆಗಿರುತ್ತವೆ. So dead matter break ಮಾಡುತ್ತವೆ. So ಹಾಗಾಗಿ ಇಲ್ಲಿ B ಯಾವ್ದು ಬರ್ತದೆ? So B, it is better matching. What is that? B, it is better matching. So it is better matching 3. So the next is humus. So humus, dead plant and animal tissues. So humus, it is dead plant and animal tissues. So humus ಅಂದರೆ dead plant and animal decompose ಆಗಿ ಫಾರ್ಮ್ ಆಗೋ organic matter. So humus, that is dead plant and animal tissues.
that is C, that is better matching 1 here. So the next is D, that is porcupine. So porcupine, it is better matching a wild animal. The left it is wild animal. So ಇಲ್ಲಿ porcupine ಒಂದು wild animal ಆಗಿದೆ. So ಹಾಗಾಗಿ D it is better matching to here. Okay. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಇಲ್ಲಿ? So the correct matching it is option C, that is A4, B3, C1, D2. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ is the correct answer. Next question, the longest snakes found in the world are. So ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅನಕೊಂಡಾಸ್, ಆಪ್ಷನ್ ಬಿ ಬೋಆಸ್, ಆಪ್ಷನ್ ಸಿ ರೆಟಿಕ್ಯುಲೇಟೆಡ್ ಪೈಥಾನ್ಸ್, ಆಪ್ಷನ್ ಡಿ ವೈಪರ್ಸ್. ಸೊ ವರ್ಲ್ಡ್ ನಲ್ಲಿ ಲಾಂಗೆಸ್ಟ್ ಸ್ನೇಕ್ಸ್ ದೇ ಆರ್ ದ ರೆಟಿಕ್ಯುಲೇಟೆಡ್ ಪೈಥಾನ್ಸ್. ಸೊ ಲೆಂತ್ ಆಸ್ಪೆಕ್ಟ್ ನಲ್ಲಿ ರೆಟಿಕ್ಯುಲೇಟೆಡ್ ಪೈಥಾನ್ಸ್ ಲಾಂಗೆಸ್ಟ್ ಸ್ನೇಕ್ ಆಗಿದೆ. ಸೊ ಅನೆಕೊಂಡ ವೇಟ್ ವೈಸ್ ಹೆವಿ ಆಗಿರಬಹುದು, ಬಟ್ ಲೆಂತ್ ವೈಸ್ ಲಾಂಗೆಸ್ಟ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ರೆಟಿಕ್ಯುಲೇಟೆಡ್ ಪೈಥಾನ್ಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಅನಕೊಂಡ ರಾಂಗ್. ಸೊ ಅನಕೊಂಡ ಹೆವಿಯೆಸ್ಟ್ ಸ್ನೇಕ್ ನೋನ್, ಬಟ್ ಲೆಂತ್ ಕಂಪೇರ್ ಮಾಡಿದರೆ ರೆಟಿಕ್ಯುಲೇಟೆಡ್ ಪೈಥಾನ್ ಇಟ್ ಇಸ್ ಲಾಂಗರ್. ಸೊ ಆಪ್ಷನ್ ಬಿ ಬೋಆಸ್ ರಾಂಗ್. ಸೊ ಬೋಆಸ್ ಸೈಜ್ ಮೀಡಿಯಂ ರೇಂಜ್ ನಲ್ಲಿ ಇರುತ್ತದೆ. ಸೊ ದೇ ಆರ್ ನಾಟ್ ಲಾಂಗೆಸ್ಟ್ ಸ್ನೇಕ್ಸ್. ಆಪ್ಷನ್ ಡಿ ವೈಪರ್ಸ್ ರಾಂಗ್. ಸೊ ವೈಪರ್ಸ್ ಆರ್ ವೆನಮಸ್ ಸ್ನೇಕ್. ಸೊ ಯೂಶುವಲಿ ಶಾರ್ಟ್ ಟು ಮೀಡಿಯಂ ಲೆಂತ್. ಸೊ ಲಾಂಗೆಸ್ಟ್ ಕ್ಯಾಟಗರಿಗೆ ಬಿಲಾಂಗ್ ಆಗಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸ್ ವಾಸ್ ಡಿಸ್ಕವರ್ಡ್ ಬೈ. ಸೊ ಈ ಪ್ರಶ್ನೆ ಸಿಟಿಟಿ ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರಾಬರ್ಟ್ ಕೋಚ್, ಆಪ್ಷನ್ ಬಿ ಎಡ್ವರ್ಡ್ ಜೆನ್ನರ್, ಆಪ್ಷನ್ ಸಿ ಅಲೆಕ್ಸಾಂಡರ್ ಫ್ಲೆಮಿಂಗ್, ಆಪ್ಷನ್ ಡಿ ರೊನಾಲ್ಡ್ ರಾಸ್. ಸೊ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಡಿಸ್ಕವರ್ ಮಾಡಿದ್ದು ಎಡ್ವರ್ಡ್ ಜೆನ್ನರ್. ಸೊ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಡಿಸ್ಕವರ್ ಮಾಡಿದ್ದು ಯಾರು? ಇಟ್ ವಾಸ್ ಡಿಸ್ಕವರ್ಡ್ ಬೈ ಎಡ್ವರ್ಡ್ ಜೆನ್ನರ್. ಸೊ 1796 ನಲ್ಲಿ ಜೆನ್ನರ್ ಕೌಪಾಕ್ಸ್ ವೈರಸ್ ಯೂಸ್ ಮಾಡಿ ಸ್ಮಾಲ್ ಪಾಕ್ಸ್ ವಿರುದ್ಧ ವ್ಯಾಕ್ಸಿನ್ ಡೆವಲಪ್ ಮಾಡಿದರು. ಸೊ ಇದು ಫಸ್ಟ್ ಸಕ್ಸಸ್ಫುಲ್ ವ್ಯಾಕ್ಸಿನ್ ಇನ್ ದ ಹಿಸ್ಟರಿ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಎಡ್ವರ್ಡ್ ಜೆನ್ನರ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಬರ್ಟ್ ಕೋಚ್ ರಾಂಗ್. ಸೊ ರಾಬರ್ಟ್ ಕೋಚ್ ಡಿಸ್ಕವರ್ಡ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ, ದಟ್ ಈಸ್ ಟಿಬಿ, ಕಾಲರಾ. ಸೊ ವ್ಯಾಕ್ಸಿನ್ ಡಿಸ್ಕವರ್ ಮಾಡಿದವರು ಅಲ್ಲ. ಸೊ ಆಪ್ಷನ್ ಸಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ರಾಂಗ್. ಸೊ ಫ್ಲೆಮಿಂಗ್ ಡಿಸ್ಕವರ್ಡ್ ಪೆನ್ಸಿಲಿನ್, ದಟ್ ಈಸ್ ಆಂಟಿಬಯೋಟಿಕ್. ಸೊ ವ್ಯಾಕ್ಸಿನ್ ಹಿಸ್ಟರಿ ಜೊತೆಗೆ ರಿಲೇಷನ್ ಇಲ್ಲ. ಸೊ ಆಪ್ಷನ್ ಡಿ ರೊನಾಲ್ಡ್ ರಾಸ್ ರಾಂಗ್. ಸೊ ರೊನಾಲ್ಡ್ ರಾಸ್ ಡಿಸ್ಕವರ್ಡ್ ಮಲೇರಿಯಾ ಟ್ರಾನ್ಸ್ಮಿಷನ್ ಬೈ ಮಾಸ್ಕಿಟೋ. ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ಗೆ ರಿಲೇಷನ್ ಇಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮೈಟೋಕಾಂಡ್ರಿಯಾ ಪ್ರೊಡ್ಯೂಸಸ್ ATP, ದೆನ್ ರೈಬೋಸೋಮ್. ಸೊ ಈ ಪ್ರಶ್ನೆ ಸಿಟಿಟಿ ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಫ್ಯಾಟ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ವಿಟಮಿನ್, ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್. ಸೊ ಮೈಟೋಕಾಂಡ್ರಿಯಾ ಸೊ ATP ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ರೀತಿ ರೈಬೋಸೋಮ್ ಇಟ್ ಪ್ರೊಡ್ಯೂಸಸ್ ಪ್ರೋಟೀನ್. ಸೊ ರೈಬೋಸೋಮ್ ಪ್ರೊಡ್ಯೂಸಸ್ ಪ್ರೋಟೀನ್. ಸೊ ರೈಬೋಸೋಮ್ಸ್ ಪ್ರೋಟೀನ್ ಸಿಂಥಸಿಸ್ ಮಾಡುವ ಆರ್ಗನೆಲೇಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಪ್ರೋಟೀನ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಫ್ಯಾಟ್ ರಾಂಗ್. ಸೊ ಫ್ಯಾಟ್ ಸಿಂಥಸಿಸ್ ರೈಬೋಸೋಮ್ ಫಂಕ್ಷನ್ ಅಲ್ಲ. ಸೊ ಆಪ್ಷನ್ ಸಿ ವಿಟಮಿನ್ ರಾಂಗ್. ಸೊ ವಿಟಮಿನ್ ಬಾಡಿ ಸಿಂಥಸೈಸ್ ಮಾಡೋದಿಲ್ಲ ಬೈ ರೈಬೋಸೋಮ್ಸ್. ಸೊ ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್ ರಾಂಗ್. ಸೊ ಕಾರ್ಬೋಹೈಡ್ರೇಟ್ ಮೇನ್ಲಿ ಫೋಟೋಸಿಂಥಸಿಸ್ ಮೂಲಕ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ PYQ ಸಾಲ್ವಿಂಗ್ ಸೆಷನ್ ಮೂಲಕ ದ ವರ್ಲ್ಡ್ ಆಫ್ ದ ಲಿವಿಂಗ್ ಟಾಪಿಕ್ ನ CTET ಕ್ವಶನ್ ಪ್ಯಾಟರ್ನ್ ನಿಮಗೆ ಕ್ಲಿಯರ್ ಆಗಿರಬೇಕು. ಈ ಚಾನೆಲ್ ನಲ್ಲಿ ನಾವು CTET ಸೈನ್ಸ್ ಅನ್ನು ಕಂಪ್ಲೀಟ್ಲಿ PYQ ಬೇಸ್ಡ್ ಅಂಡ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಷನ್ ದಟ್ ಈಸ್ ಪಾರ್ಟ್ 8 ಅನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ದಟ್ ಈಸ್
2011 to 2024 PYQs ನಿಂದ ಇನ್ನೂ ಮೋರ್ MCQs ಸಾಲ್ವ್ ಮಾಡೋಣ. ಸೊ ಸೆಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರ್ಟ್ 8 ಮಿಸ್ ಆಗಬಾರ್ದಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.